ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಹಲವಾರು ಸಾಮಾಜಿಕ ಯೋಜನೆಗಳನ್ನ ಮಾಡ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಎಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಾ ಇದೆ. ನಮ್ಮ ಸರ್ಕಾರ ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ, ನಿಷ್ಫಲವಾಗಿ ತನಿಖೆ ಆಗಬೇಕು. ಇವತ್ತು ಮಂಜುನಾಥನಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಚಕ್ರವ್ಯೂಹ ಯಾವ ರೀತಿ ವಾಪಸ್ ತಿಳ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಸುಮ್ಮನೆ ರಾಜಕೀಯವಾಗಿ ಕೆಲವು ಪಕ್ಷಗಳು ದೇವರು ದಿಂಡ್ರು ಅಂತ ಜನನ ಎಚ್ಚರಿಕೆ ನೋಡ್ತಾರೆ. ಅವ್ರ ಸರ್ಕಾರ ಇದ್ದಾಗ ಯಾರು ನ್ಯಾಯ ಕೊಡ್ಸಕ್ಕಾಗಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಒರಿಜಿನಾಲಿಟಿ ಏನಿದೆ, ಯಾರು ಅವ್ರನ್ನ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಟಿವಿಯಲ್ಲಿ ನೋಡ್ತಾ ಇದ್ರೆ ದಿನ ಅರೆಸ್ಟ್ಗಳು ಆಗ್ತಾ ಇದೆ. ಕೆಲವ್ರನ್ನ ಗಡಿಪಾರೆ ಮಾಡಿದೆ. ಸುಮ್ಮನೆ ಕಾಂಗ್ರೆಸ್ ಸರ್ಕಾರ ಅವ್ರ ಪರ ಇವ್ರ ಪರ ಅಂತೇಳಿ ಸುಳ್ಳು ಅಪಪ್ರಚಾರಗಳನ್ನ ಮಾಡಿ ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಇಲ್ಲಿವರೆಗೂ ಬಂದಿದ್ರು. ಇವತ್ತು ಅಂತ ಮಹೇಶ್ ತಿಮ್ಮರೋಡಿ ಅನ್ನೋ ಬಿಜೆಪಿಯ ಅಸೋಸಿಯೇಟ್, ಅವನು ಬೆಳೆಯಕ್ಕೆ ಅವರೇ ಕಾರಣರಾಗಿ ಇವತ್ತು ನಿಷ್ಪಾಕ್ಷ ತನಿಖೆ ಆಗ್ಬೇಕಾದ್ರು ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದು. ಧರ್ಮಸ್ಥಳ ಚಲೋ ಇದರಿಂದ ಬಗೆಹರಿಯಲ್ಲ ಧರ್ಮಸ್ಥಳದ ಪ್ರಾಬ್ಲಮ್. ಒರಿಜಿನಲ್ ಬುಡದಲ್ಲಿ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಕಿತ್ತೆಸಿದ್ರೆ ಗಾಯ ಆಗಿದ್ದಾಗ ಔಷಧಿ ಕೊಟ್ಟರೆ ಅದು ವಾಸಿ ಆಗೋದು. ನಾನು ರಾಜಕೀಯಕ್ಕೋಸ್ಕರ ಸುಮ್ಮನೆ ಮಾತಾಡಿ ಜೈಕಾರ ಹಾಕೊಂಡು ನಾನು ಧರ್ಮಸ್ಥಳ ಪರ ಇದ್ದೀನಿ ಅನ್ನೋದ್ರಿಂದ ಧರ್ಮಸ್ಥಳದನ್ನ ಯಾರು ತೊಳೆಯಲಿಕ್ಕಾಗಲ್ಲ. ಇವತ್ತು ಸರ್ಕಾರ ಮತ್ತೆ SIT ಅದ್ರ ಹಿಂದೆ ಯಾರ್ಯಾರು ಏನೋ ಪಿತೂರಿ ಮಾಡಿದ್ರು ಅನ್ನೋದನ್ನ ಜೈಲಿಗೆ ಕಳಿಸೋದು, ಗಡಿಪಾರು ಮಾಡೋದ್ರಲ್ಲಿ ನ್ಯಾಯ ಸಿಗ್ತಾರೆ. ನಿಷ್ಪಕ್ಷಪಾತವಾಗಿ ಶೌಚಾಲಯಕ್ಕೂ ನ್ಯಾಯ ಸಿಗುತ್ತೆ, ಧರ್ಮಸ್ಥಳಕ್ಕೂ ನ್ಯಾಯ ಸಿಗುತ್ತೆ. ನಾವು ಎಲ್ಲರ ಪರ ಇದೀವಿ, ಬಡವರ ಪರ ಇದೀವಿ, ಹೆಣ್ಮಕ್ಳ ಪರ ಇದೀವಿ. ಕೇವಲ ಒಂದು ರಾಜಕೀಯ ಪಕ್ಷ ಓಟಿಗೋಸ್ಕರ ದೇವಸ್ಥಾನಗಳನ್ನ ಧರ್ಮಗಳನ್ನ ನಾವು ಏನು ಮಿಸ್ಯೂಸ್ ಅಂದ್ರೆ ದುರುಪಯೋಗ ಪಡಿಸ್ಕೊತಾ ಇಲ್ಲ. ಬಡವರಿಗೆ, ಹೆಣ್ಮಕ್ಳಿಗೆ ಮತ್ತು ಶ್ರೀ ಕ್ಷೇತ್ರಕ್ಕೆ ಮೂರನ್ನು ನೋಡಿ ಹಿಂದೂ ಧರ್ಮಕ್ಕೆ 4ಕ್ಕೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ, ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಹಲವಾರು ಸಾಮಾಜಿಕ ಯೋಜನೆಗಳನ್ನ ಮಾಡ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಎಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಾ ಇದೆ. ನಮ್ಮ ಸರ್ಕಾರ ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ, ನಿಷ್ಫಲವಾಗಿ ತನಿಖೆ ಆಗಬೇಕು. ಇವತ್ತು ಮಂಜುನಾಥನಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಚಕ್ರವ್ಯೂಹ ಯಾವ ರೀತಿ ವಾಪಸ್ ತಿಳ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಸುಮ್ಮನೆ ರಾಜಕೀಯವಾಗಿ ಕೆಲವು ಪಕ್ಷಗಳು ದೇವರು ದಿಂಡ್ರು ಅಂತ ಜನನ ಎಚ್ಚರಿಕೆ ನೋಡ್ತಾರೆ. ಅವ್ರ ಸರ್ಕಾರ ಇದ್ದಾಗ ಯಾರು ನ್ಯಾಯ ಕೊಡ್ಸಕ್ಕಾಗಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಒರಿಜಿನಾಲಿಟಿ ಏನಿದೆ, ಯಾರು ಅವ್ರನ್ನ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಟಿವಿಯಲ್ಲಿ ನೋಡ್ತಾ ಇದ್ರೆ ದಿನ ಅರೆಸ್ಟ್ಗಳು ಆಗ್ತಾ ಇದೆ. ಕೆಲವ್ರನ್ನ ಗಡಿಪಾರೆ ಮಾಡಿದೆ. ಸುಮ್ಮನೆ ಕಾಂಗ್ರೆಸ್ ಸರ್ಕಾರ ಅವ್ರ ಪರ ಇವ್ರ ಪರ ಅಂತೇಳಿ ಸುಳ್ಳು ಅಪಪ್ರಚಾರಗಳನ್ನ ಮಾಡಿ ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಇಲ್ಲಿವರೆಗೂ ಬಂದಿದ್ರು. ಇವತ್ತು ಅಂತ ಮಹೇಶ್ ತಿಮ್ಮರೋಡಿ ಅನ್ನೋ ಬಿಜೆಪಿಯ ಅಸೋಸಿಯೇಟ್, ಅವನು ಬೆಳೆಯಕ್ಕೆ ಅವರೇ ಕಾರಣರಾಗಿ ಇವತ್ತು ನಿಷ್ಪಾಕ್ಷ ತನಿಖೆ ಆಗ್ಬೇಕಾದ್ರು ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದು. ಧರ್ಮಸ್ಥಳ ಚಲೋ ಇದರಿಂದ ಬಗೆಹರಿಯಲ್ಲ ಧರ್ಮಸ್ಥಳದ ಪ್ರಾಬ್ಲಮ್. ಒರಿಜಿನಲ್ ಬುಡದಲ್ಲಿ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಕಿತ್ತೆಸಿದ್ರೆ ಗಾಯ ಆಗಿದ್ದಾಗ ಔಷಧಿ ಕೊಟ್ಟರೆ ಅದು ವಾಸಿ ಆಗೋದು. ನಾನು ರಾಜಕೀಯಕ್ಕೋಸ್ಕರ ಸುಮ್ಮನೆ ಮಾತಾಡಿ ಜೈಕಾರ ಹಾಕೊಂಡು ನಾನು ಧರ್ಮಸ್ಥಳ ಪರ ಇದ್ದೀನಿ ಅನ್ನೋದ್ರಿಂದ ಧರ್ಮಸ್ಥಳದನ್ನ ಯಾರು ತೊಳೆಯಲಿಕ್ಕಾಗಲ್ಲ. ಇವತ್ತು ಸರ್ಕಾರ ಮತ್ತೆ SIT ಅದ್ರ ಹಿಂದೆ ಯಾರ್ಯಾರು ಏನೋ ಪಿತೂರಿ ಮಾಡಿದ್ರು ಅನ್ನೋದನ್ನ ಜೈಲಿಗೆ ಕಳಿಸೋದು, ಗಡಿಪಾರು ಮಾಡೋದ್ರಲ್ಲಿ ನ್ಯಾಯ ಸಿಗ್ತಾರೆ. ನಿಷ್ಪಕ್ಷಪಾತವಾಗಿ ಶೌಚಾಲಯಕ್ಕೂ ನ್ಯಾಯ ಸಿಗುತ್ತೆ, ಧರ್ಮಸ್ಥಳಕ್ಕೂ ನ್ಯಾಯ ಸಿಗುತ್ತೆ. ನಾವು ಎಲ್ಲರ ಪರ ಇದೀವಿ, ಬಡವರ ಪರ ಇದೀವಿ, ಹೆಣ್ಮಕ್ಳ ಪರ ಇದೀವಿ. ಕೇವಲ ಒಂದು ರಾಜಕೀಯ ಪಕ್ಷ ಓಟಿಗೋಸ್ಕರ ದೇವಸ್ಥಾನಗಳನ್ನ ಧರ್ಮಗಳನ್ನ ನಾವು ಏನು ಮಿಸ್ಯೂಸ್ ಅಂದ್ರೆ ದುರುಪಯೋಗ ಪಡಿಸ್ಕೊತಾ ಇಲ್ಲ. ಬಡವರಿಗೆ, ಹೆಣ್ಮಕ್ಳಿಗೆ ಮತ್ತು ಶ್ರೀ ಕ್ಷೇತ್ರಕ್ಕೆ ಮೂರನ್ನು ನೋಡಿ ಹಿಂದೂ ಧರ್ಮಕ್ಕೆ 4ಕ್ಕೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ, ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಹಲವಾರು ಸಾಮಾಜಿಕ ಯೋಜನೆಗಳನ್ನ ಮಾಡ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಎಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಾ ಇದೆ. ನಮ್ಮ ಸರ್ಕಾರ ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ, ನಿಷ್ಫಲವಾಗಿ ತನಿಖೆ ಆಗಬೇಕು. ಇವತ್ತು ಮಂಜುನಾಥನಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಚಕ್ರವ್ಯೂಹ ಯಾವ ರೀತಿ ವಾಪಸ್ ತಿಳ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಸುಮ್ಮನೆ ರಾಜಕೀಯವಾಗಿ ಕೆಲವು ಪಕ್ಷಗಳು ದೇವರು ದಿಂಡ್ರು ಅಂತ ಜನನ ಎಚ್ಚರಿಕೆ ನೋಡ್ತಾರೆ. ಅವ್ರ ಸರ್ಕಾರ ಇದ್ದಾಗ ಯಾರು ನ್ಯಾಯ ಕೊಡ್ಸಕ್ಕಾಗಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಒರಿಜಿನಾಲಿಟಿ ಏನಿದೆ, ಯಾರು ಅವ್ರನ್ನ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಟಿವಿಯಲ್ಲಿ ನೋಡ್ತಾ ಇದ್ರೆ ದಿನ ಅರೆಸ್ಟ್ಗಳು ಆಗ್ತಾ ಇದೆ. ಕೆಲವ್ರನ್ನ ಗಡಿಪಾರೆ ಮಾಡಿದೆ. ಸುಮ್ಮನೆ ಕಾಂಗ್ರೆಸ್ ಸರ್ಕಾರ ಅವ್ರ ಪರ ಇವ್ರ ಪರ ಅಂತೇಳಿ ಸುಳ್ಳು ಅಪಪ್ರಚಾರಗಳನ್ನ ಮಾಡಿ ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಇಲ್ಲಿವರೆಗೂ ಬಂದಿದ್ರು.
ಇವತ್ತು ಅಂತ ಮಹೇಶ್ ತಿಮ್ಮರೋಡಿ ಅನ್ನೋ ಬಿಜೆಪಿಯ ಅಸೋಸಿಯೇಟ್ ಅವನು ಬೆಳೆಯಕ್ಕೆ ಅವರೇ ಕಾರಣರಾಗಿ ಇವತ್ತು ನಿಷ್ಪಾಪ ತನಿಖೆ ಆಗ್ಬೇಕಾದ್ರು ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದು ಧರ್ಮಸ್ಥಳ ಚಲೋ ಇದರಿಂದ ಬಗೆಹರಿಯಲ್ಲ ಧರ್ಮಸ್ಥಳದ ಪ್ರಾಬ್ಲಮ್. ಒರಿಜಿನಲ್ ಬುಡದಲ್ಲಿ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಕೆಸದ್ರೆ ಗಾಯ ಆಗಿದಾಗ ಔಷಧಿ ಕೊಟ್ರೇನೆ ಅದು ವಾಸಿ ಆಗೋದು. ನಾನು ರಾಜಕೀಯಕ್ಕೋಸ್ಕರ ಸುಮ್ಮನೆ ಮಾತಾಡಿ ಜೈಕಾರ ಹಾಕೊಂಡು ನಾನು ಧರ್ಮಸ್ಥಳ ಪರ ಇದ್ದೀನಿ ಅನ್ನೋದ್ರಿಂದ ಧರ್ಮಸ್ಥಳದನ್ನ ಯಾರು ತೊಳೆಯಲಿಕ್ಕಾಗಲ್ಲ. ಇವತ್ತು ಸರ್ಕಾರ ಮತ್ತೆ SIT ಅದ್ರ ಹಿಂದೆ ಯಾರ್ಯಾರು ಏನೋ ಪಿತೂರಿ ಮಾಡಿದ್ರು ಅನ್ನೋದನ್ನ ಜೈಲಿಗೆ ಕಳಿಸೋದು ಗಡಿಪಾರು ಮಾಡೋದ್ರಲ್ಲಿ ನ್ಯಾಯ ಸಿಗ್ತಾರೆ. ನಿಷ್ಪಕ್ಷಪಾತವಾಗಿ ಶೌಚಾಲಯಕ್ಕೂ ನ್ಯಾಯ ಸಿಗುತ್ತೆ, ಧರ್ಮಸ್ಥಳಕ್ಕೂ ನ್ಯಾಯ ಸಿಗುತ್ತೆ. ನಾವು ಎಲ್ಲರ ಪರ ಇದೀವಿ, ಬಡವರ ಪರ ಇದೀವಿ, ಹೆಣ್ಮಕ್ಳ ಪರ ಇದೀವಿ. ಕೇವಲ ಒಂದು ರಾಜಕೀಯ ಪಕ್ಷ ಓಟಿಗೋಸ್ಕರ ದೇವಸ್ಥಾನಗಳನ್ನ ಧರ್ಮಗಳನ್ನ ನಾವು ಏನು ಮಿಸ್ಯೂಸ್ ಅಂದ್ರೆ ದುರುಪಯೋಗ ಪಡಿಸ್ಕೊತಾ ಇಲ್ಲ. ಬಡವರಿಗೆ, ಹೆಣ್ಮಕ್ಳಿಗೆ ಮತ್ತು ಶ್ರೀ ಕ್ಷೇತ್ರಕ್ಕೆ ಮೂರನ್ನು ನೋಡಿ ಹಿಂದೂ ಧರ್ಮಕ್ಕೆ 4ಕ್ಕೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ, ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಹಲವಾರು ಸಾಮಾಜಿಕ ಯೋಜನೆಗಳನ್ನ ಮಾಡ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಎಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಾ ಇದೆ. ನಮ್ಮ ಸರ್ಕಾರ ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ, ನಿಷ್ಫಲವಾಗಿ ತನಿಖೆ ಆಗಬೇಕು. ಇವತ್ತು ಮಂಜುನಾಥನಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಚಕ್ರವ್ಯೂಹ ಯಾವ ರೀತಿ ವಾಪಸ್ ತಿಳ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಸುಮ್ಮನೆ ರಾಜಕೀಯವಾಗಿ ಕೆಲವು ಪಕ್ಷಗಳು ದೇವರು ದಿಂಡ್ರು ಅಂತ ಜನನ ಎಚ್ಚರಿಕೆ ನೋಡ್ತಾರೆ. ಅವ್ರ ಸರ್ಕಾರ ಇದ್ದಾಗ ಯಾರು ನ್ಯಾಯ ಕೊಡ್ಸಕ್ಕಾಗಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಒರಿಜಿನಾಲಿಟಿ ಏನಿದೆ, ಯಾರು ಅವ್ರನ್ನ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಟಿವಿಯಲ್ಲಿ ನೋಡ್ತಾ ಇದ್ರೆ. ದಿನ ಅರೆಸ್ಟ್ಗಳು ಆಗ್ತಾ ಇದೆ, ಕೆಲವ್ರನ್ನ ಗಡಿಪಾರೇ ಮಾಡಿದೆ. ಸುಮ್ಮನೆ ಕಾಂಗ್ರೆಸ್ ಸರ್ಕಾರ ಅವ್ರ ಪರ ಇವ್ರ ಪರ ಅಂತೇಳಿ ಸುಳ್ಳು ಅಪಪ್ರಚಾರಗಳನ್ನ ಮಾಡಿ ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಇಲ್ಲಿವರೆಗೂ ಬಂದಿದ್ರು. ಇವತ್ತು ಅಂತ ಮಹೇಶ್ ತಿಮ್ಮರೋಡಿ ಅನ್ನೋ ಬಿಜೆಪಿಯ ಅಸೋಸಿಯೇಟ್ ಅವನು ಬೆಳೆಯಕ್ಕೆ ಅವರೇ ಕಾರಣರಾಗಿ ಇವತ್ತು ನಿಷ್ಪಾಪ ತನಿಖೆ ಆಗ್ಬೇಕಾದ್ರು ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದು ಧರ್ಮಸ್ಥಳ ಚಲೋ ಇದರಿಂದ ಬಗೆಹರಿಯಲ್ಲ ಧರ್ಮಸ್ಥಳದ ಪ್ರಾಬ್ಲಮ್. ಒರಿಜಿನಲ್ ಬುಡದಲ್ಲಿ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಕೆಸದ್ರೆ ಗಾಯ ಆಗಿದಾಗ ಔಷಧಿ ಕೊಟ್ರೇನೆ ಅದು ವಾಸಿ ಆಗೋದು. ನಾನು ರಾಜಕೀಯಕ್ಕೋಸ್ಕರ ಸುಮ್ಮನೆ ಮಾತಾಡಿ ಜೈಕಾರ ಹಾಕೊಂಡು ನಾನು ಧರ್ಮಸ್ಥಳ ಪರ ಇದ್ದೀನಿ ಅನ್ನೋದ್ರಿಂದ ಧರ್ಮಸ್ಥಳದನ್ನ ಯಾರು ತೊಳೆಯಲಿಕ್ಕಾಗಲ್ಲ. ಇವತ್ತು ಸರ್ಕಾರ ಮತ್ತೆ SIT ಅದ್ರ ಹಿಂದೆ ಯಾರ್ಯಾರು ಏನೋ ಪಿತೂರಿ ಮಾಡಿದ್ರು ಅನ್ನೋದನ್ನ ಜೈಲಿಗೆ ಕಳಿಸೋದು ಗಡಿಪಾರು ಮಾಡೋದ್ರಲ್ಲಿ ನ್ಯಾಯ ಸಿಗ್ತಾರೆ. ನಿಷ್ಪಕ್ಷಪಾತವಾಗಿ ಶೌಚಾಲಯಕ್ಕೂ ನ್ಯಾಯ ಸಿಗುತ್ತೆ, ಧರ್ಮಸ್ಥಳಕ್ಕೂ ನ್ಯಾಯ ಸಿಗುತ್ತೆ. ನಾವು ಎಲ್ಲರ ಪರ ಇದೀವಿ, ಬಡವರ ಪರ ಇದೀವಿ, ಹೆಣ್ಮಕ್ಳ ಪರ ಇದೀವಿ. ಕೇವಲ ಒಂದು ರಾಜಕೀಯ ಪಕ್ಷ ಓಟಿಗೋಸ್ಕರ ದೇವಸ್ಥಾನಗಳನ್ನ ಧರ್ಮಗಳನ್ನ ನಾವು ಏನು ಮಿಸ್ಯೂಸ್ ಅಂದ್ರೆ ದುರುಪಯೋಗ ಪಡಿಸ್ಕೊತಾ ಇಲ್ಲ. ಬಡವರಿಗೆ, ಹೆಣ್ಮಕ್ಳಿಗೆ ಮತ್ತು ಶ್ರೀ ಕ್ಷೇತ್ರಕ್ಕೆ ಮೂರನ್ನು ನೋಡಿ ಹಿಂದೂ ಧರ್ಮಕ್ಕೆ 4ಕ್ಕೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ